ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇದು ಕೆಲವೊಂದು ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇಷ್ಟು ದಿವಸ. ಈಗ ಮತ್ತೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಡೈಲಿ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಸಪೋರ್ಟ್ ಹಿಂಗೆ ಇದ್ಲಿ. ಅದು ರೆಡಿಯಾಗಿ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಹಾಗಾಗಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇದು ಬಿಸಿಲು ನೋಡಿದರೆ ಬೆಳಿಗ್ಗೆನೇ ಹಿಂಗೆ ಹೊಡಿತೈತೆ. ಈ ಸೂರ್ಯ ಇರೋದೇ ನಮ್ಮಂಥ ಕರಗಿರೋನ ಸುಡೋಕ್ಕೆ ಅಂತ ಅನಿಸುತ್ತೆ. ಹಾಗಾಗಿ ಹೆವಿ ಬಿಸಿಲು ಹೊಡಿತೈತೆ ಬೆಳಿಗ್ಗೆನೇ. ಗೈಸ್, ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೂ ವಿಡಿಯೋ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಡೈಲಿ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವ್ ಕೊಡುತ್ತೆ. ಆ ರೀಸನ್ಗೋಸ್ಕರ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ. ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಬೆವರು ಸ್ಟಾರ್ಟ್ ಆಗೋಯಿತು. ಬಿಸಿಲು ಎಷ್ಟು ಹೊಡಿತೈತೆ ಅಂದರೆ ಬೆಳಿಗ್ಗೆನೇ ಇದ್ದಿದ್ದು ಎನರ್ಜಿನೆಲ್ಲ 1 ಕಿಲೋಮೀಟ್ರ್ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಖಾಲಿ ಆಗೋಯಿತು. ಅಷ್ಟು ಬಿಸಿಲು ಹೊಡಿತೈತೆ. ಹಂಗೆ ಫುಲ್ ಹೆವಿ ಸುಸ್ತಾಗುತ್ತೆ ಗೈಸ್ ನಡ್ಕೊಂಬರೋ ಅಷ್ಟೊತ್ತಿಗೆ. ನಿಮಗೆ ಒಂದು ಪ್ಲೇಸ್ ಅಲ್ಲ, ಒಂದು ಜಾಗನ ತೋರಿಸ್ತೀನಿ. ಇದು ಅರಸೀಕೆರೆ ಮತ್ತು ಉಳಿಯಾರು ರೂಟ್ ಯಾರು ರೆಗ್ಯುಲರಾಗಿ ಓಡಾಡ್ತಿರ್ತಾರೆ ಇಲ್ಲ ಓಡಾಡೋರಿಗೆ ಇದು ಗೊತ್ತು ಅಂತ ಅನಿಸುತ್ತೆ. ನೋಡಿ, ಗೊತ್ತಿರೋರು ಕಮೆಂಟ್ ಹಾಕಿ. ಗೈಸ್, ಇದೆ ನಾನು ನಿಮಗೆ ಹೇಳಬೇಕು ಅಂತ ಅಂದಿದ್ದು ಒಂದು ಪ್ಲೇಸು. ಇದು ನೋಡ್ತಾ ಇದ್ದೀರಲ್ಲ, ಇದು ಶ್ರೀ ಬೆಟ್ಟ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಹಿರೇಕಲ್ ಅಂತ. ಇದು ಅರಸೀಕೆರೆ ಮತ್ತು ಉಳಿಯಾರು ರೂಟ್ ಓಡಾಡ್ತೀವಲ್ಲ ಆ ರೋಡಲ್ಲಿ ಬರುತ್ತೆ ಗೈಸ್. ಇದು ಗೊತ್ತಿದ್ದವರು ಕಮೆಂಟ್ ಹಾಕಿ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಅಂದ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಅವನ ಜೊತೆಲೇ ಕೆಲಸ ಮಾಡೋದು, ಹಾಗಾಗಿ ಅವನು ನನ್ನ ಜೊತೆಲೇ ಹೋಗೋದು. 1 ಗಂಟೆಯಿಂದ ಕಾಯಿಸ್ತಿದ್ದಾನೆ. ಇಲ್ಲೇ ಬಂದೆ ಅಂತ 1 ಗಂಟೆಯಿಂದ ಕಾಯಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಮತ್ತೊಂದು ವಿಷಯ, ಇವತ್ತೊಂದು ದಿನ ಇದೆ, ವ್ಯಾಲೆಂಟೈನ್ಸ್ ಡೇ ಅಂತೆ. ಬಟ್ ನಮಗೇನು ಹುಡುಗಿರಿಲ್ಲ. ಹಾಗಾಗಿ ಈಗ ರೋಡಲ್ಲಿ ಹುಡುಗಿ ಹೋಗೋದು ನೋಡಿದೆ, ಅದು ಸಡನ್ನಾಗಿ ಗ್ಯಾಪ್ನಕ್ಕೆ ಬಂತು. ನಮಗೇನು ಯಾವುದೂ ಹುಡುಗಿ ಇಲ್ಲ, ಹಾಗಾಗಿ ಸುಮ್ಮನಾದೆ. ಇವತ್ತು ಇನ್ನೊಂದು ಸೀರಿಯಸ್ ಡೇನೂ ಇದೆ ಗೈಸ್. ಇವತ್ತು ಇಂಡಿಯನ್ ಆರ್ಮಿಯಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಅದು ಇವತ್ತೇ ಆಗಿತ್ತು. ಹಾಗಾಗಿ ಇದು ಇಂಡಿಯನ್ ಆರ್ಮಿ ಬ್ಲ್ಯಾಕ್ ಡೇ ಹಾಗೇನೂ ಆಚರಿಸ್ತಾ ಇದ್ದೀವಿ.